ನಮ್ಮ ಕರ್ನಾಟಕದ ಸಂಸ್ಕೃತಿಯಲ್ಲಿ ಹಬ್ಬಗಳ ಆಚರಣೆ ತುಂಬ ವಿಶೇಷವಾಗಿ ಕಂಡುಬರುತ್ತದೆ. ಅದರಲ್ಲೂ ಸರಣಿ ಹಬ್ಬಗಳು ತುಂಬ ಸುಂದರವಾಗಿರುತ್ತವೆ. ಗಣಪತಿಯ ನಂತರ ನವರಾತ್ರಿಯ ಸಮಯದಲ್ಲಿ ತುಂಬ ಸುಂದರವಾಗಿ ದೇವಿಯ ಆರಾಧನೆ, ಪೂಜೆ, ಪುನಸ್ಕಾರ, ವ್ರತ ಹೀಗೆ ನಾನಾ ಆಚರಣೆಗಳ ಮೂಲಕ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಕಾಣ್ತೀವಿ. ಹಾಗೆಯೇ ವಿಜಯಪುರದಲ್ಲಿಯೂ ಕೂಡ ಮಾರ್ಕೆಟ್ ಮತ್ತು ಇನ್ನಿತರ ಓಣಿಗಳಲ್ಲಿಯೂ ಕೂಡ ನಾಡದೇವತೆಯ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಪೂಜೆ ಪುನಸ್ಕಾರ, ವಿಶೇಷ ಪೂಜೆಗಳು ನೋಡುಗರಿಗೆ ತುಂಬ ಸಂತಸವನ್ನು ತಂದುಕೊಡ್ತಕ್ಕಂಥದ್ದನ್ನು ಕಾಣ್ತೀವಿ. ಇಲ್ಲಿಯೂ ಕೂಡ ಮಾರ್ಕೆಟಿನಲ್ಲಿ ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು ತುಂಬ ವಿಶೇಷ ಅಂತ ಅಂದರೆ, ಈ ದೇವಾಲಯವನ್ನು ಎಲ್ಲವೂ ಕೂಡ ಕೃತಕವಾಗಿ ಮಾಡಿರ್ತಕ್ಕಂಥದ್ದು ಕಾಣ್ತೀವಿ. ಇದು ಕೂಡ ಕೃತಕತೆಯಿಂದ ಕೂಡಿದಂತಹ ಕಂಬಗಳು. ನನಗನ್ನಿಸಿದ ಮಟ್ಟಿಗೆ ಸಿಮೆಂಟಿನಿಂದ ಮಾಡಿರ್ತಕ್ಕಂಥ ಕಂಬಗಳನ್ನು ನಿಲ್ಲಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಆದರೆ ಪೂರ್ಣವಾದಂತಹ ಮಾಹಿತಿ ನನಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ಕೃತಕವಾದಂತಹ ದೇವಾಲಯವನ್ನು ಇಲ್ಲಿ ನಿರ್ಮಿಸಿರ್ತಕ್ಕಂಥದ್ದು ತುಂಬ ಸುಂದರವಾಗಿದೆ. ಆ ಕಂಬಗಳ ಜೊತೆಗೆ ನಂದಿ ವಿಗ್ರಹ, ಶಿವನ ವಿಗ್ರಹದ ಎದುರು ನಂದಿ ವಿಗ್ರಹ ತುಂಬ ಸುಂದರವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಅನೇಕ ಭಕ್ತಾದಿಗಳು ಬಂದು ಇಲ್ಲಿ ನಮಸ್ಕರಿಸ್ತಕ್ಕಂಥದ್ದು ಕೂಡ ಕಾಣ್ತು. ನಾವು ಕೂಡ ದೇವಿಗೆ ನಮಸ್ಕರಿಸಿ ದೇವಿಯ ದರ್ಶನ ಭಾಗ್ಯವನ್ನು ಪಡೆಯುವ ಸೌಭಾಗ್ಯ ನಮಗೆ ಒದಗಿರುವುದು ತುಂಬ ಸಂತಸದ ವಿಷಯ. ತುಂಬ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಲಾಗಿದೆ. ಒಂದು ಕಡೆಯಿಂದ ಹೋಗಲು ಮತ್ತೊಂದು ಕಡೆಯಿಂದ ಬರುವ ಮಾರ್ಗವನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಹೆಚ್ಚಿನ ಜನಸಂಖ್ಯೆ ಬಂದಾಗ ತೊಂದರೆಯಾಗದ ರೀತಿ ವ್ಯವಸ್ಥಿತವಾಗಿ ಸಿದ್ಧಪಡಿಸಲಾಗಿದೆ. ಎಲ್ಲರೂ ಕೂಡ ಅವಕಾಶ ಸಿಕ್ಕರೆ ಹೋಗಿ ದೇವಿಯ ದರ್ಶನವನ್ನು ತೆಗೆದುಕೊಂಡು ಪುನೀತರಾಗಿ. ಧನ್ಯವಾದಗಳು.